ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಕ್ಯಾರೆಟಿಂದ ಗುಲಾಬ್ ಜಾಮೂನ್ ವಿತ್ ರಬ್ಡಿ ಮಾಡ್ತಾಯಿದ್ದೀನಿ. ಆ ಸ್ವೀಟ್ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ನೋಡಿ. ಕ್ಯಾರೆಟ್ ತೊಗೊಂಡಿದ್ದೀನಿ 2, ಆಮೇಲೆ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ, ಆಮೇಲೆ ಕೋವಾ ಇರಲಿಲ್ಲ ಅಂತ ಪೇಡ ತೊಗೊಂಡಿದ್ದೀನಿ, ಆಮೇಲೆ ಮಿಲ್ಕ್ ಮೇಡ್ ತೊಗೊಂಡಿದ್ದೀನಿ. ಈ ಕ್ಯಾರೆಟ್ನ ಪೀಸ್ ಮಾಡಿಕೊಂಡು ಮಿಕ್ಸರಲ್ಲಿ ಚೆನ್ನಾಗಿ ನೈಸಾಗಿ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಡ್ರೈ ಫ್ರೂಟ್ಸು ಮತ್ತು ಕೋವಾ ಎರಡನ್ನೂ ಕೂಡ ಪೌಡ್ರು ಮಾಡ್ಕೊಂಡು ಬಂದಿದ್ದೀನಿ. ಈಗ ಹಾಲು ಇಟ್ಟಿದ್ದೀನಿ ಒಲೆ ಮೇಲೆ ರಬ್ಡಿ ಮಾಡ್ಕೊಳ್ಳೋಕ್ಕೋಸ್ಕರ, ಕಸ್ಟರ್ಡ್ ಮಾಡ್ಕೊಳ್ಳೋಕ್ಕೋಸ್ಕರ. ಈಗ ಅದು ಕಾಯಿದ ಮೇಲೆ ನಾವು ಸ್ವಲ್ಪ ಕಸ್ಟರ್ಡ್ ಪೌಡ್ರನ್ನ ಹಾಲು ಜೊತೆಗೆ ಮಿಕ್ಸ್ ಮಾಡಿ ಅದಕ್ಕೆ ಹಾಕ್ಬಿಡೋಣ. ಒಂದೆರಡು ಸ್ಪೂನ್ ಹಾಕ್ತಾಯಿದ್ದೀನಿ. ಇವಾಗ ಚೆನ್ನಾಗಿ ಅದಕ್ಕೆ ಗಂಟಿಲ್ದಂಗೆ ಕಲಿಸ್ಕೊಳ್ಳೋಣ. ಇವಾಗ ನಾವು ಫ್ರೂಟ್ ಸಲಾಡ್ಗಾದ್ರೆ ಇಷ್ಟಕ್ಕೆ ಬಿಡ್ತೀವಲ್ವ, ಈಗ ಇದಕ್ಕೆ ಇಷ್ಟಕ್ಕೆ ಬಿಡಲ್ಲ. ಇದಕ್ಕೊಂದೆರಡು ಸ್ಪೂನು ಇದನ್ನು ಮಾಡ್ಕೊಂಡಿದ್ದೀವಲ್ಲ ಡ್ರೈ ಫ್ರೂಟ್ಸು ಮತ್ತು ಪೇಡ ನೋಡಿ, ಇದನ್ನು ಪೌಡ್ರು ಇದನ್ನು ಹಾಕ್ತೀನಿ. ಪ್ಲಸ್ 1 ಸ್ಪೂನು ಇದನ್ನು ಕೂಡ ಹಾಕ್ತೀನಿ, ಏನು ಮಿಲ್ಕ್ ಮೇಡ್ ಕೂಡ ಹಾಕ್ತೀನಿ. ಇದಕ್ಕೆ 1-2 ಸ್ಪೂನ್ ಸಕ್ಕರೆ, ಇದಿಷ್ಟು ಹಾಕ್ಬಿಟ್ಟು ತಣ್ಣಗೆ ಹಾಕ್ಬಿಟ್ಬಿಟ್ಟು ಆಮೇಲೆ ತೊಗೊಂಡೋಗಿ ಫ್ರಿಜ್ಜಲ್ಲಿ ಇಡೋಣ. ಇದನ್ನು ಇದು ರಬ್ಡಿ. ಈಗ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಆ ಬಾಣಲಿಗೆ ತುಪ್ಪ ಹಾಕ್ಬಿಟ್ಟು ಈ ಕ್ಯಾರೆಟ್ನ ಇದು ಮಾಡ್ಕೊಂಡು ಬಂದಿದ್ವಲ್ಲ ಮಿಕ್ಸರಲ್ಲಿ ನೈಸಾಗಿ ಕಟ್ ಪೀಸ್ ಮಾಡಿಬಿಟ್ಟು ಮಿಕ್ಸರಲ್ಲಿ ಇದನ್ನು ಈ ಥರ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ. ನೈಸಾಗಿ ಮಿಕ್ಸರ್ ಮಾಡ್ಕೊಂಡು ಬಂದಿದ್ದೀನಿ. ಇದನ್ನು ತುಪ್ಪದಲ್ಲಿ ಹಾಕ್ಬಿಟ್ಟು ಹುರಿಯೋಣ. ಇವಾಗ ಆ ಪೇಸ್ಟ್ ಮಾಡ್ಕೊಳ್ಬೇಕಾದ್ರೆ ಹಾಲು ಗೀಲು ಎಲ್ಲ ಏನೂ ಹಾಕಿಲ್ಲ, ಹಾಗೆಯೇ ಡ್ರೈ ಪೇಸ್ಟೇ ಮಾಡ್ಕೊಂಡು ಬಂದಿರೋದು. ಇದಕ್ಕೊಂದೆರಡು ಸ್ಪೂನ್ ರವೆ ಹಾಕಿದೆ ನೋಡಿ, ಚಿರೋಟಿ ರವೆನ ಹಾಕ್ಬಿಟ್ಟು ಈಗ ಅದನ್ನು ಕೂಡ ಅದ್ರ ಜೊತೆಲೇ ಚೆನ್ನಾಗಿ ಹುರ್ಕೊಂಬಿಡೋಣ. ಇದೊಂದು 2-3 ನಿಮಿಷ ಆದಮೇಲೆ ಇದಕ್ಕೆ ನಾವು ಡ್ರೈ ಫ್ರೂಟ್ಸು ಮತ್ತು ಪೇಡ ಎರಡನ್ನೂ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ, ಮಿಕ್ಸರ್ಗೆ ಹಾಕಿದ್ವಲ್ಲ ಅದನ್ನು ಹಾಕೋಣ. ಪ್ಲಸ್ ಮಿಲ್ಕ್ ಮೇಡ್ ಕೂಡ ಹಾಕ್ಬಿಡೋಣ. ಈ ಡ್ರೈ ಫ್ರೂಟ್ಸು ಪೌಡ್ರ್ ಮಾಡ್ಕೊಳ್ಬೇಕಾದ್ರೆ 1-2 ಏಲಕ್ಕಿ ಕೂಡ ಹಾಕಿದ್ದೆ ನಾನು. ಅದನ್ನು ಅದ್ರ ಸಮೇತನೇ ಮಿಕ್ಸರ್ ಮಾಡ್ಕೊಂಡು ಬಂದುಬಿಟ್ಟಿದ್ದೀನಿ, ಪೌಡ್ರ್ ಮಾಡ್ಕೊಂಡು ಬಂದುಬಿಟ್ಟಿದ್ದೀನಿ. ನೋಡಿ, ಇದು ಡ್ರೈ ಫ್ರೂಟ್ಸು ಪ್ಲಸ್ಸು ಪೇಡ. ಕೋವಾ ಈಗ ಸಿಗಲಿಲ್ಲ ಅಂಥೇಳಿ ನಾನು ನಂದಿನಿ ಪೇಡನೇ ಹಾಕಿದ್ದೀನಿ. ನಿಮಗೆ ಕೋವಾ ಸಿಕ್ಕರೆ ನೀವು ಕೋವಾ ಹಾಕಿ. 1-2 ಸ್ಪೂನ್ ಸಕ್ಕರೆ ಹಾಕಿದ್ದೀನಿ. ಇವಾಗ ಚೆನ್ನಾಗದು ಗಟ್ಟಿಯಾಗೋ ತನಕ ತಿರುಗ್ಕೊಳ್ಳೋಣ. ನೋಡಿ, ನಾನು ಅದು ಸ್ವಲ್ಪ ಒಂದು ಅರ್ಧ ಸ್ಪೂನ್ ತುಪ್ಪ ಹಾಕಿದ್ದೆ ಈ ಕ್ಯಾರೆಟ್ ಹುರ್ಕೊಳ್ಳೋಕ್ಕೋಸ್ಕರ ಅಷ್ಟೇ. ಮತ್ತು ನಾನು ಎಕ್ಸ್ಟ್ರಾ ತುಪ್ಪ ಗಿಪ್ಪೆಲ್ಲ ಏನೂ ಹಾಕಿಲ್ಲ. ನೋಡಿ, ಹಾಲು ತಣ್ಣಗಾಯಿತು. ಇದೊಂಚೂರು ಫ್ರಿಜ್ಜಲ್ಲಿ ಇಟ್ಬಿಡೋಣ ತೊಗೊಂಡೋಗಿ. ಏಕೆಂದರೆ ಈ ಬಾಲ್ ಮಾಡಿದ್ಮೇಲೆ ಆ ಬಾಲ್ಗೆ ಬಿಸಿ ಇರೋದು ಹಾಕಬಾರ್ದು, ತಣ್ಣಗಿರೋ ಹಾಲೇ ಹಾಕಬೇಕು. ಅದಕ್ಕೋಸ್ಕರ ಸ್ವಲ್ಪ ತಣ್ಣಗಾಗ್ಲದು ಫ್ರಿಜ್ಜಲ್ಲಿ. ಇದು ಆಗ್ತಾ ಬಂತು. ಇನ್ನೇನು ನೋಡಿ, ಎದ್ದು ಬರ್ತಾಯಿದೆ. ಇನ್ನೊಂದು 2 ನಿಮಿಷ ಆದಮೇಲೆ ತೆಗೆದುಬಿಡೋಣ ಇದನ್ನು. ಈಗ ಇದನ್ನು ಬಾಲ್ ಮಾಡ್ಕೊಂಡಿದ್ದೀನಿ. ಇಷ್ಟಕ್ಕೆ ಮುಗಿಲಿಲ್ಲ, ಇದನ್ನು ಸ್ವಲ್ಪ ಸ್ಟೀಮ್ ಮಾಡ್ಕೋಬೇಕು. ಇಲ್ಲದೆ ಹೋದರೆ ಹಾಲ್ಗೆ ಹಾಕಿದ ತಕ್ಷಣ ಹರಡ್ಕೊಂಬಿಡುತ್ತೆ, ಕದ್ರಕೊಂಬಿಡುತ್ತೆ. ಸ್ವಲ್ಪ ಸ್ಟೀಮ್ ಮಾಡಿಬಿಟ್ರೆ ಆವಾಗ ಏನೂ ಆಗೋಲ್ಲ, ಕ್ಲೀನಾಗಿರುತ್ತೆ. ನೋಡಿ, ಸ್ಟೀಮ್ ಮಾಡೋಕ್ಕೆ ಇಟ್ಟಿದ್ದೀನಿ ನಾನು ಕುಕ್ಕರಲ್ಲಿ. ಅಡಿಲೊಂದು ಪಾತ್ರೆ ಇಟ್ಟು ಅದ್ರ ಮೇಲ್ಗಡೆ ಇದನ್ನು ಇಟ್ಟು ಮುಚ್ತಾ ಇದ್ದೀನಿ. ಇವಾಗ ಒಂದು 5 ನಿಮಿಷ ಸಾಕಿದು, ಅದಕ್ಕಿಂತ ಜಾಸ್ತಿ ಏನು ಬೇಕಿಲ್ಲ. ಮಾಡಿದ್ಮೇಲೆ ತೆಗೆದಿಟ್ಕೊಳ್ಳೋದಷ್ಟೇ. ನೋಡಿ, ಸ್ಟೀಮ್ ಆದಮೇಲೆ ಕ್ಯಾರೆಟ್ ಬಾಲ್ಸ್ ಈಗ ಕಾಣಿಸ್ತಾ ಇದೆ. ಈಗ ಇದು ಕೂಡ ತಣ್ಣಗಾಗಿದೆ. ನಾವೀಗ ಅದನ್ನು ಒಂದು ಇದರಲ್ಲಿ ಜೋಡಿಸ್ಕೊಂಡು ಅದ್ರ ಮೇಲೆ ಹಾಕಿ ರಬ್ಡಿನ ಹಾಕ್ಬಿಡೋಣ. ಕಸ್ಟರ್ಡ್ ರಬ್ಡಿ ಹಾಕೋಣ. ಬರೀ ಕಸ್ಟರ್ಡ್ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಡ್ರೈ ಫ್ರೂಟ್ಸು ಹಾಕಿದ್ದೀನಿ ನಾನು, ಮಿಲ್ಕ್ ಮೇಡ್ ಹಾಕಿದ್ದೀನಿ, ಎಲ್ಲ ಇರೋದ್ರಿಂದ ಅದನ್ನು ರಬ್ಡಿ ಅಂತಲೇ ಹೇಳ್ತಾ ಇರೋದು ನಾನು. ಅದಕ್ಕೆ ಅದನ್ನು ರಬ್ಡಿ ಅಂತ ಹೇಳ್ತಾಯಿದ್ದೀನಿ. ನೋಡಿ, ಒಂದು ಗ್ಲಾಸ್ ಟ್ರೇನಲ್ಲಿ ಈಗ ಅದನ್ನು ಜೋಡಿಸ್ಕೊಳ್ತಿದ್ದೀನಿ.
ಜೋಡಿಸ್ಕೊಂಡು ಅದ್ರ ಮೇಲೆ ಆ ರಬಡಿ ಹಾಕಿದ್ರೆ ಮುಗೀತು. ಮತ್ತು ಇನ್ನೊಂದು 5 ನಿಮಿಷ ಬೇಕಾದ್ರೆ ಫ್ರಿಜ್ಜಲ್ಲಿಟ್ಟರೆ ತಣ್ಣಗೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು. ತುಂಬ ಈಸಿ ಇದೆ ಮಾಡ್ಕೊಳ್ಳೋದು, ನೀವು ಟ್ರೈ ಮಾಡಿ. ಏನು ಕ್ಯಾರೆಟ್ ತುರಿಯೋದಿಲ್ಲ, ಕಟ್ ಮಾಡೋದು ಮಿಕ್ಸರ್ಗೆ ಹಾಕೋದು, ಅದೇನು ಕೆಲಸ ಆಗಲ್ಲ. ಇವನ್ ಈ ರಬಡಿ ಮಾಡ್ಕೊಳ್ಳೋದು ಕೆಲಸ ಇಲ್ಲ, ಫಾಸ್ಟಾಗಿ ಆಗುತ್ತೆ. ಇದೇನಂತ ಟೈಮು ತೊಗೊಳ್ಳಲ್ಲ, ಮತ್ತು ಇದು ಲೆಂತಿ ಪ್ರೊಸೆಸ್ ಅಂತ ಕೂಡ ಅನಿಸೋದಿಲ್ಲ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಟ್ರೈ ಮಾಡಿ, ಮಕ್ಕಳು ಕೂಡ ಇಷ್ಟಪಡ್ತಾರೆ ಇದನ್ನು. ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ. ನೋಡಿ ಈಗ ಒಂದನ್ನು ನಾನು ನಿಮ್ಗೆ ಕಟ್ ಮಾಡಿ ಕೂಡ ತೋರಿಸ್ತೀನಿ ಎಷ್ಟು ಸಾಫ್ಟಾಗಿದೆ ಅನ್ನೋದು. ತುಂಬ ಸಾಫ್ಟಾಗಿರುತ್ತೆ, ಇದೇನು ಹಾರ್ಡಿಲ್ಲ ಏನಿಲ್ಲ. ಸ್ಟೀಮ್ ಮಾಡ್ಕೊಂಬಂದರೂ ಹಾರ್ಡಾಗಿರಲ್ಲ. ನಾನು ಅದರೊಳಗಡೆ ಕದರಬಾರ್ದು ಅನ್ನೋ ಕಾರಣಕ್ಕೆ ಸ್ಟೀಮ್ ಮಾಡ್ಕೊಂಡು ಬಂದದ್ದು. ನೋಡಿ ಎಷ್ಟು ಸಾಫ್ಟಾಗಿದೆ, ಜಾಮೂನ್ ಕಟ್ ಮಾಡ್ದಂಗೆ ಆಗ್ತಾಯಿದೆ ಇದು. ಸೂಪರ್ ಟೇಸ್ಟಿಯಾಗಿರುತ್ತೆ, ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೂ ತಿಳಿಸಿ. ಈವನ್ ಅದರ ರಬಡಿ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ, ಯಾಕಂದರೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರ್ತೀವಲ್ಲ, ಪೇಡ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರೋದ್ರಿಂದ ಅದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ಸ್ವಲ್ಪ ಕೂಲ್ ಮಾಡೋಕ್ಕೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಆಮೇಲೆ ಇದನ್ನು ಸರ್ವ್ ಮಾಡ್ಬೋದು. ಹೇಗೆ ಬಂತು ಅಂತ ತಿಳಿಸಿ, ನನಗೂ ಕೂಡ ಟ್ರೈ ಮಾಡಿ. ಓಕೆನಾ? ಥ್ಯಾಂಕ್ ಯು.